ಹಲೋ, ಏನ್ರೋ ಬಿ ಸಿ ಯುನಲ್ಲಿ ಕೊನೆ ಕ್ಷಣಗಳನ್ನು ಸ್ಪೆಂಡ್ ಮಾಡೋಕ್ಕೆ ಎಲ್ಲರೂ ರೆಡಿನಾ? ಇನ್ನೇನು ಕಣ್ಮುಚ್ಚಿ ಕಣ್ ತೆಗಿಯೋ ಅಷ್ಟರಲ್ಲಿ ಪಿ ಜಿನೇ ಮುಗೀತಾ ಬಂತು. ಮೊನ್ನೆ ನಮ್ಮ ಸೀನಿಯರ್ಸ್ಗೆ ಫೇರ್ವೆಲ್ ಡೇ ಮಾಡಿರೋ ಥರ ಇದೆ. ಆದರೆ ಅಷ್ಟೇ ಬೇಗ ನಮ್ಮ ಫೇರ್ವೆಲ್ ಕೂಡ ಬಂದೇ ಬಿಡ್ತು. ಈ ಕಾಲೇಜ್ಗೆ ಬರಬೇಕಾದ್ರೆ ಪ್ರತಿಯೊಬ್ಬರು ಒಂದೊಂದು ಥಾಟ್ಸಲ್ಲಿ ಬಂದ್ವಿ. ಆದರೆ ಕೊನೆಗೆ ನಮ್ಮ ದಾರಿ ಏನು ಅಂತ ನಮಗೆ ರಿಯಲೈಸ್ ಆಯಿತು. ಇನ್ನು ನಮ್ಮ ಟೀಚರ್ಸ್ ನಮಗೋಸ್ಕರ ಸ್ವತಃ ನಾವೇ ದೇವ್ರ ಹತ್ರ ಆರ್ಡ್ರ್ ಕೊಟ್ಟು ಮಾಡಿಸಿದ್ದೀವಿ ಅನ್ನೋ ಥರ ಇರ್ತಾರೆ ನಮ್ಗಳ ಜೊತೆ. ಒಬ್ಬೊಬ್ಬರು ಒಂದೊಂದು ಮುತ್ತುಗಳು. ಎಷ್ಟೇ ಬ್ಯುಸಿ ಆಗಿದ್ರೂ ನಮಗೆ ಹೊಸದನ್ನು ಕಲಿಸಲು ಪ್ರಯತ್ನ ಮಾಡೋ ನಮ್ಮ ಸವಿತಾ ಮ್ಯಾಮ್, ನಾವು ಎಷ್ಟೇ ಟಾರ್ಚರ್ ಮಾಡಿದ್ರೂ ಸದಾ ಸಂತೋಷದಿಂದ ನಮ್ಮ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡೋ ನಮ್ಮ ಸದಾನಂದ ಸರ್, ಪ್ರಪಂಚದ ಜ್ಞಾನವನ್ನು ತಿಳಿಯುವುದರ ಜೊತೆಗೆ ದಿನಕ್ಕೆ ಒಂದು ಪುಟದ ಜ್ಞಾನವನ್ನು ಪಡೆಯುವ ಪ್ರಯತ್ನ ಮಾಡಿ ಅಂತ ಹೇಳಿಕೊಡುವ ನಮ್ಮ ಪ್ರಕಾಶ್ ಸರ್, ಯಾವುದೇ ಒಂದು ವಿಷಯವನ್ನು ಸಮಾಜದಲ್ಲಿ ನಡೆಯುವ ನಿಜ ಘಟನೆಗಳನ್ನು ವಿವರಿಸಿ ಅರ್ಥೈಸುವಂತಹ ನಮ್ಮ ನಾಗರಾಜ್ ಸರ್, ಇವರೆಲ್ಲ ನಮ್ಮ ಕಾಲೇಜ್ನ ವೆಯ್ಟ್ ಇವರನ್ನೇ ಮರೆತು ಬಿಟ್ಟಿದ್ದೆ. ಶಿ ಈಸ್ ನನ್ ಅದರ್ ದೆನ್ ಕಣ್ರೋ ಅಂದ್ಕೊಂಡು ನಮ್ಮೆಲ್ಲರ ಮನಸ್ಸನ್ನು ಕದ್ದಿರುವಂತಹ ನಮ್ಮ ಪದ್ಮಾ ಮ್ಯಾಮ್, ಇವರು ನಮ್ಮ ಜೊತೆ ಕೆಲವೇ ಕಾಲ ಇದ್ದರೂ ಅನೇಕ ವಿಷಯಗಳನ್ನು ಹೇಳಿಕೊಟ್ಟು ಟ್ರಾನ್ಸ್ಫರ್ ಆದಂತಹ ನಮ್ಮ ಮನು ಸರ್, ಇವರೆಲ್ಲ ನಮ್ಮ ಸಮಾಜಶಾಸ್ತ್ರ ವಿಭಾಗಕ್ಕೆ ದೊರೆತಂತಹ ಮುತ್ತುಗಳು ಅನ್ನೋದರಲ್ಲಿ ತಪ್ಪೇ ಇಲ್ಲ. ದೆನ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ನಮ್ಮ ಫ್ರೆಂಡ್ಸ್ ಡೈಮಂಡ್ಸ್ ಅಂತ. ಅದೇನೋ ನನಗೆ ಗೊತ್ತಿಲ್ಲ, ನಮ್ಮ ಮಾತಲ್ಲಿ ನಾವು ಹೇಳಬೇಕು ಅಂತಂದರೆ ಒಬ್ಬೊಬ್ಬರು ಒಂದೊಂದು ಮಾಸ್ಟರ್ ಪೀಸ್ಗಳು. ನಾನು ಆಗಲೇ ಹೇಳಿದೆ, ಈ ಕಾಲೇಜಿಗೆ ಬರಬೇಕಾದ್ರೆ ಪ್ರತಿಯೊಬ್ಬರು ಒಂದೊಂದು ಥಾಟ್ಸಲ್ಲಿ ಬಂದಿರ್ತೀವಿ ಅಂತ. ಅಫ್ಕೋರ್ಸ್ ಡಿಫ್ರೆಂಟ್ ಆಫ್ ಮೈಂಡ್ಸೆಟ್ ಕೂಡ. ಅದರಿಂದನೇ ಕಿತ್ತಾಡ್ತಿದ್ವಿ, ಜಗಳ ಮಾಡ್ಕೊತಿದ್ವಿ, ಬೈಕೊಂತಿದ್ವಿ, ಕೆಲವು ಸಲ ಅಂತೂ ಮಾತೇ ಬಿಡ್ತಾಯಿದ್ವಿ. ಈಗೇನು ಹಾಗೆ ಒಂದಾಗ್ತಾ ಇದ್ವಿ. ನಾವು ಎಷ್ಟೇ ಫೈಟ್ಸ್ ಮಾಡಿದ್ರು, ಒಬ್ಬರ ಮೇಲೆ ಒಬ್ಬರು ಚಾಡಿಗಳು ಹೇಳಿದ್ರು, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಅಂತ ಬಂದಾಗ ಎಲ್ಲರೂ ಒಂದಾಗ್ತಾ ಇದ್ವಿ. ನಮ್ಮ ಜೊತೆ ನಮ್ಮ ಕಷ್ಟ, ಸುಖ, ದುಃಖ, ಪ್ರೀತಿ ಇವೆಲ್ಲ ಟ್ರಾವೆಲ್ ಮಾಡಿದ್ವು. ಒನ್ ಥಿಂಗ್, ಡಿಪಾರ್ಟ್ಮೆಂಟ್ ಅಂದರೆ ನೆನಪಾಯ್ತು ನನಗೆ. ನಾವು ಮಾಡಿರೋ ತರಲಾಟಗಳು ನೆನಪಿದೆಯಾ ನಿಮಗೆ? ಬೆಟ್ಸ್ ಹಾಕ್ಕೊಂಡು ಸೋತು ಇನ್ನೂ ಕೊಡಿಸ್ತಾ ಇರೋ ಬಿರಿಯಾನಿಗಳು. ನಮ್ಮ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲದೆ ಬೇರೆಯವ್ರ ಪ್ರೋಗ್ರಾಮ್ಸಲ್ಲೂ ಹೋಗಿ ಎಂಜಾಯ್ ಮಾಡಿದ ಆ ದಿನಗಳು. ಬೆಂಗಳೂರಿಗೆ ಬಂದು 2 ವರ್ಷ ಆದರೂ ಕೂಡ ಸುತ್ತಮುತ್ತ ಎಲ್ಲೂ ತಿರುಗಾಡೋಕೆ ಆಗದೆ ಇರೋ ನಮ್ಮ ಫ್ರೆಂಡ್ಸ್ ಬ್ಯಾಚ್ಗಳು. ಹೊರಗಡೆ ಇದ್ದಾಗ ನಾವೇ ಅಂದ್ಕೊಂಡ್ರೆ ನಮಗಿಂತೂ ಜಾಸ್ತಿ ನಾಟಿ ಮಾಡೋ ನಮ್ಮ ಟೀಚರ್ಗಳು. ಯಾವುದೇ ಕಾರ್ಯಕ್ರಮ ಇದ್ದರೂ ದೊಡ್ಡ ವ್ಯಕ್ತಿಗಳ ಥರ ಪ್ರತಿಯೊಬ್ಬರು ಪಟ ಅಂತ ಮಾಡೋ ಕೆಲಸಗಳು. ಶೇರಿಂಗ್ ಮಾಡ್ಕೊಂಡು ತಿಂದರೂ ಸಾಲ್ಕೊಂಡು ಬರೋ ಅಂಥ ಬಾಕ್ಸ್ ಊಟಗಳು, ಅದು ಸಾಲದು ಅಂತ ಸಾಲ ಮಾಡಿ ತಗೊಂಡು ತಿಂದ ಹೋಟೆಲ್ ಊಟಗಳು. ಇದು ನಾವೇನಾ ಅನ್ನೋ ರೀತಿ ಎಲ್ಲವನ್ನೂ ಮರೆತು ಟ್ರಿಪ್ಪಲ್ ಎಂಜಾಯ್ ಮಾಡಿದ ಪ್ರತಿಯೊಂದು ಕ್ಷಣಗಳು. ಟೀಚರ್ ಜೊತೆ ಆಡಿದಂತಹ ಆಟಗಳು, ಸಿಂಗರ್ಸ್ ಎಲ್ಲ ಒಂದೇ ಹತ್ರ ಇದ್ದೀವಿ ಅನ್ನೋ ಫೀಲಲ್ಲಿ ಹಾಡಿದ ಹಾಡುಗಳು, ಅವ್ರ ಜೊತೆ ಮಾಡಿದಂತಹ ಡ್ಯಾನ್ಸ್ಗಳು, 3 ತಿಂಗಳಿಗೊಂದ್ಸಲ ಹೋಗಿ ಬರೋ ಫೀಲ್ಡ್ ವಿಸಿಟ್ಗಳು, ಎಷ್ಟೇ ಓದಿದ್ರು ಸ್ವಲ್ಪನಾದರೂ ಕಾಪಿ ಮಾಡಿ ಬರೆಯೋ ಟೆಸ್ಟ್ಗಳು, ಮಾಡೋಕ್ಕೆ ಭಯ ಆಗಿ ಕಾಲೇಜ್ಗೆ ಬಂಕ್ ಮಾಡಿ ಮಾಡದೆ ಬಿಟ್ಟಿರೋ ಸೆಮಿನಾರ್ಗಳು, ಬೇರೆ ಅವ್ರಿಗೆ ಕೊಟ್ಟು ಬರ್ಸಿರೋ ಅಂತಹ ಅಸೈನ್ಮೆಂಟ್ಗಳು, ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡ್ರು ಮಾಡೋಕ್ಕೆ ಆಗದೆ ಇರೋಂತಹ ಈ ಪ್ರಾಜೆಕ್ಟ್ ವರ್ಕ್ಗಳು. ಅಷ್ಟೇ ಯಾಕೆ, ಹಾಲ್ ಟಿಕೆಟೇ ನಮ್ಮ ಕೈಗೆ ಬಂದರೂ ಸಿಲೆಬಸ್ಸೇ ಸರಿಯಾಗಿ ನೆನಪಬಾರ್ದೇ ಇರೋ ನಮ್ಮ ತಲೆಗಳು. ಹಬ್ಬಬ್ಬ, ಹೇಳ್ತಾ ಹೋದರೆ ಇನ್ನೂ ಎಷ್ಟೆಷ್ಟೋ.
ಹಲೋ ಬರೀ ನಮ್ಮದೇ ಸರಿ ಹೋಯ್ತು. ನಾವೆಲ್ಲಿ ಅಂತ ನೋಡ್ತಾ ಇದ್ದಾರೆ ನಮ್ಮ ಜೂನಿಯರ್ಸ್. ನಮ್ಮ ಜರ್ನಿಲಿ ನಮ್ಮ ಸೀನಿಯರ್ಸ್ ಜೊತೆ ಬಾಂಧವ್ಯ ಸ್ವಲ್ಪ ಕಡಿಮೆ ಇತ್ತು. ಆದರೆ ನಮ್ಮ ಜೂನಿಯರ್ಸ್ ಜೊತೆ ಇರೋ ಬಾಂಧವ್ಯ ಮಾತಲ್ಲಿ ಹೇಳೋ ಅಂಥದ್ದಲ್ಲ. ಅವ್ರ ಜೂನಿಯರ್ಸು ನಾವು ಸೀನಿಯರ್ಸು ಅಂತ ಭಾವನೆ ಯಾವತ್ತೂ ಬಂದಿಲ್ಲ ನಮಗೆ. ನಾವು ಅನ್ಕೊತಾ ಇದ್ವಿ ನಾವು ಮಾಸ್ಟರ್ ಪೀಸ್ಗಳು ಅಂತ. ಬಟ್ ಇವ್ರು ನಮಗಿಂತೂ ಅಲ್ಟ್ರಾಮ್ಯಾಕ್ಸ್ಗಳು. ಮೊದಲಿಗೆ ಎಲ್ರಿಗೂ ಎಲ್ಲರೂ ಸ್ಟ್ರೇಂಜರ್ಸ್ ಆಗಿದ್ರು. ಇನ್ನೇಟೆ ಎಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮ ಆಗೋದ್ವಿ. ನಿನ್ನೆ ತಾನೇ ಇವ್ರಿಗೆ ನಾವು ಫ್ರೆಶರ್ಸ್ ಪಾರ್ಟಿ ಮಾಡಿದ್ವಿ ಅನ್ನಿಸ್ತಿದೆ. ಬಟ್ ಅಷ್ಟೇ ಫಾಸ್ಟಾಗಿ ನಮಗೂ ಫೇರ್ವೆಲ್ ಮಾಡಿ ಕಳಿಸ್ತಾ ಇದ್ದಾರೆ. ಬಟ್ ನಮ್ಮ ಬಾಂಧವ್ಯ ಅಂತೂ ಯಾವಾಗಲೂ ಹೀಗೆ ಇರಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ನಮಗೆ ಇನ್ನೊಂದು ವಿಶೇಷವಾದ ನಂಟಿದೆ, ಅದೇ ನಮ್ಮ ಕಾಲೇಜು. ನಮ್ಮ ಜರ್ನಿ ಅಂತೂ ಹಳೆ ಬ್ಲಾಕಲ್ಲಿ ಸ್ಟಾರ್ಟ್ ಆಗಿ ಹೊಸ ಬ್ಲಾಕಲ್ಲಿ ಎಂಡ್ ಆಗ್ತಾ ಇದೆ. ಯಾವಾಗಲೂ ಬೇಜಾರಾಗ್ತಾ ಇದ್ವಿ, ಹೊಸ ಬ್ಲಾಕಿಗೆ ಯಾವಾಗ ಹೋಗ್ತೀವಾ ಅಂತ. ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಹಳೆ ಬ್ಲಾಕಲ್ಲಿರೋ ವೈಬೇ ಬೇರೆ ಅಂತ. ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಇನ್ನೊಂದೇನಪ್ಪ ಅಂತಂದರೆ ಸೆಮಿನಾರ್ ಹಾಲ್. ಇಬ್ಬರು ವ್ಯಕ್ತಿಗಳ ನಡುವೆ ಯಾವ ರೀತಿಯ ನಂಟಿರುತ್ತೋ ಹಾಗೆ ಸೆಮಿನಾರ್ ಹಾಲ್ ಜೊತೆ ಏನೋ ಒಂದು ರೀತಿಯ ಕನೆಕ್ಟಿವಿಟಿ ಇದೆ ನಮಗೆ. ಆಲ್ಮೋಸ್ಟ್ ಎಲ್ಲರೂ ಯೂನಿವರ್ಸಿಟಿಲಿ ಫಸ್ಟ್ ಹೆಜ್ಜೆ ಇಟ್ಟಿದ್ದು ಸೆಮಿನಾರ್ ಹಾಲಲ್ಲೇ. ಮೇ ಬಿ ಇದೇ ಲಾಸ್ಟ್ ಪ್ರೋಗ್ರಾಮ್ ಇಲ್ಲಿ ಅಂತ ಅನಿಸುತ್ತೆ. ನಮ್ಮ ಜೊತೆ ಓದ್ತಾ ಮದುವೆ ಮಾಡ್ಕೊಂಡಿರೋರು, ಮದುವೆ ಮಾಡ್ಕೊಳ್ಳೋಕ್ಕೆ ಎಂಗೇಜ್ ಆಗಿರೋರು, ಬೇರೆ ಏನೇನೋ ಸಾಧನೆ ಮಾಡಬೇಕು ಅಂತ ತಯಾರಾಗ್ತಿರೋರು, ಏನೇ ಮಾಡಿದರೂ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ಒಳ್ಳೆ ಮಟ್ಟಕ್ಕೆ ತಲುಪಬೇಕು ಎಲ್ಲರೂ ಅಂತ ಇಚ್ಛಿಸುತ್ತಾ ಎಲ್ಲರನ್ನೂ ತುಂಬಾ ಮಿಸ್ ಆಗ್ತೀವಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಓಹ್, ತುಂಬಾ ಮಾತಾಡ್ದೆ ಅನಿಸುತ್ತೆ. ಇನ್ನು ಸಾಕು. ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್. ಲವ್ ಯು.